ವೆಂಕಟಪುರ ಎನ್ನುವ ಸುಂದರವಾದ ಗ್ರಾಮದಲ್ಲಿ ಕನಕರಾಜ್ ಮತ್ತು ರಾಜಯ್ಯ ಇಬ್ಬರು ಅಕ್ಕಪಕ್ಕದ ಮನೆಯವರು. ಕನಕರಾಜ್ ರಾಜಯ್ಯನಿಗಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿದ್ದ. ಆದರೆ ರಾಜಯ್ಯ ದಿನಾಲೂ ಸಂಪಾದಿಸಿ ಅವನ ಜೀವನವನ್ನು ನಡೆಸುತ್ತಿದ್ದ. ಹೀಗೆ ಇರುವಾಗ ಒಂದು ದಿನ ಮನೆಯಿಂದ ಈಚೆ ಕುಳಿತುಕೊಂಡಿದ್ದ ಕನಕರಾಜ್, ಏನು ರಾಜಯ್ಯ, ನಿನ್ನೆ ನೋಡಕ್ಕಾಗಿಲ್ಲ, ಎಲ್ಲಿ ಹೋಗಿದ್ದೆ ನೀನು? ನನ್ನ ತಂದೆ ತಾಯಿಗೆ ಹುಷಾರಿಲ್ಲ, ನಾನು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ. ಏನು ತುಂಬಾ ದುಡ್ಡು ಖರ್ಚು ಆಯಿತು. ದುಡ್ಡು ಖರ್ಚು ಆದರೆ ಪರವಾಗಿಲ್ಲ, ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕು. ಲೋ ರಾಜಯ್ಯ, ನಮ್ಮಿಬ್ಬರಿಗೂ ಒಂದೇ ವಯಸ್ಸು. ಅದು ನಾವು ಅಕ್ಕಪಕ್ಕದ ಮನೆಯಲ್ಲಿ ಇದ್ದೀವಿ. ನನ್ನನ್ನು ನೋಡು, ನಾನು ವ್ಯಾಪಾರ ಮಾಡಿ ಕಷ್ಟಪಟ್ಟು ತುಂಬಾ ದುಡ್ಡು ಸಂಪಾದನೆ ಮಾಡಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೇನೆ. ಆದರೆ ನೀನು ಮಾತ್ರ ದಿನಾಲೂ ಸಂಪಾದಿಸಿ ಆ ದುಡ್ಡನ್ನು ಅವತ್ತೇ ಖರ್ಚು ಮಾಡುತ್ತೀಯಾ? ನಿನ್ನ ಮಗನ ಭವಿಷ್ಯ ಏನೂ ಆಗುವುದು ಯೋಚನೆ ಮಾಡಿದ್ದೀಯಾ ನೀನು? ಹೀಗೆ ಕನಕರಾಜ್ ತನ್ನಷ್ಟಕ್ಕೆ ಅವನನ್ನೇ ಅವನು ಹೊಗಳಿ ಮಾತನಾಡುತ್ತಿದ್ದ. ಇದನ್ನು ಕೇಳಿ ರಾಜಯ್ಯ ಏನೂ ಮಾತನಾಡಿಲ್ಲ, ಸುಮ್ಮನೆ ನಿಂತುಕೊಂಡ. ಆಗ ತಾನೇ ಕನಕರಾಜ್ ಅವರ ಮಗ ರಾಜೇಶ್ ಅಲ್ಲಿಗೆ ಬಂದನು. ಅಪ್ಪ, ನಾನು ಶಾಲೆಗೆ ಹೋಗಿ ಬರುತ್ತೇನೆ. ಸರಿ ಕಣಪ್ಪ ರಾಜೇಶ್, ನಿನ್ನ ತಾಯಿ ಹತ್ತಿರ ದುಡ್ಡು ಕೊಟ್ಟಿದ್ದೇನೆ, ನೀನು ತೆಗೆದುಕೊಂಡು ಹೋಗು. ಮಧ್ಯಾಹ್ನದ ಸಮಯದಲ್ಲಿ ಏನಾದರೂ ತಿಂಡಿ ತೆಗೆದು ತಿಂದಿಕೋ ನೀನು ಎಂದು ಹೇಳಿ ಮಗನನ್ನು ಕಳಿಸಿದ. ಈ ಕಡೆ ರಾಜಯ್ಯ ಅವರ ಮಗಳು ಮಹೇಶ್ವರಿ ಅಲ್ಲಿಗೆ ಬಂದಳು. ಅಪ್ಪ, ನಾನು ಶಾಲೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮಹೇಶ್ವರಿ ಅಲ್ಲಿಂದ ಹೊರಟು ಹೋದಳು. ತಕ್ಷಣವೇ ಕನಕರಾಜ್ ಹೀಗೆ ಹೇಳಿದನು, ಲೋ ರಾಜಯ್ಯ, ನೋಡಿದೀಯಾ ನನ್ನ ಮಗನನ್ನು? ನಾನು ಕಾರ್ಮೆಂಟ್ನಲ್ಲಿ ಓದಿಸುತ್ತಿದ್ದೇನೆ. ಅವನು ಯಾವ ಪ್ರಶ್ನೆ ಕೇಳಿದರೂ ತಕ್ಷಣವೇ ಉತ್ತರ ಹೇಳುತ್ತಾನೆ. ದಿನಾಲೂ ಅವನ ಖರ್ಚಿಗೆ 10 ರೂಪಾಯಿ ಕೊಡುತ್ತೇನೆ. ನನ್ನ ಮಾತನ್ನು ಕೇಳಿ ನಿನ್ನ ಮಗಳನ್ನು ಈ ಕಾರ್ಮೆಂಟ್ ಶಾಲೆಯಲ್ಲಿ ಸೇರಿಸಿಬಿಡು, ತುಂಬಾ ಚೆನ್ನಾಗಿ ಓದುತ್ತಾಳೆ ಎಂದು ಕನಕರಾಜ್ ಹೇಳಿದ್ದಕ್ಕೆ ರಾಜಯ್ಯ ಏನೂ ಮಾತನಾಡಿಲ್ಲ. ನಂತರ ಕನಕರಾಜ್ ಅಲ್ಲಿಂದ ಎದ್ದು ಊರಿನ ಒಳಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವನ